ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು ಇರೋದ್ರೆ ತೃಪ್ತಿಯಾಗಿರ್ಬೇಕು ಚಿಕ್ಕ. ಹಲೋ ಎವ್ರಿವನ್, ಅಗೇನ್ ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಪೈಥಾನ್ ಕ್ಲಾಸ್ ಬಗ್ಗೆ ಮಾತಾಡಿದ್ವಿ. ಪೈಥಾನ್ ಇಂಟ್ರೊಡಕ್ಷನ್, ವಾಟ್ ಈಸ್ ಪೈಥಾನ್, ಮತ್ತು ಪೈಥಾನ್ ಯಾಕೆ ಕಲಿಬೇಕು, ಪೈಥಾನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಪೈಥಾನ್ ಕಲಿಯೋದ್ರಿಂದ ಉಪಯೋಗ ಏನು, ವಾಟ್ ಈಸ್ ದಿ ಬೆನಿಫಿಟ್ಸ್ ಆಫ್ ಪೈಥಾನ್. ಸೊ ವಿ ವಿಲ್ ಡಿಸ್ಕಸ್ ಇನ್ ಪ್ರೀವಿಯಸ್ ವಿಡಿಯೋ. ಸೊ ಈ ಕ್ಲಾಸಲ್ಲಿ ಅಂದರೆ ಈ ವಿಡಿಯೋದಲ್ಲಿ ನಾವೀಗ ಪೈಥಾನು ಮತ್ತು ಒಂದು ಕೋಡ್ ಎಡಿಟರ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು. ಟೆಕ್ಸ್ಟ್ ಎಡಿಟರ್ ಆಲ್ರೆಡಿ ನಮ್ಮ ಹತ್ರ ಇರುತ್ತೆ, ನೋಟ್ ಪ್ಯಾಡ್ ನಾನು ನಿಮಗೆ ನಿನ್ನೆ ಕ್ಲಾಸಲ್ಲೇ ತೋರಿಸಿದ್ದೀನಿ. ಈ ಕ್ಲಾಸಲ್ಲಿ ಇವತ್ತು ಒಂದು ಟೂಲು, ಸೊ ಡೆವಲಪರ್ ಯೂಸ್ ಮಾಡೋ ಟೂಲು, ಒಂದು ಕೋಡ್ ಎಡಿಟರ್ನ ನಿಮಗೆ ಯಾವ ಥರ ಇನ್ಸ್ಟಾಲ್ ಮಾಡೋದು ಮತ್ತು ಪೈಥಾನ್ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇನ್ ಡೆಪ್ತಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ, ಸೊ ಈ ನೋಟ್ಸ್ನ ನಿಮಗೆ ಬೇಕಿತ್ತು ಅಂದರೆ, ಸೊ ವಿಡಿಯೋದ ನಾನು ವಿಡಿಯೋ ಪ್ರೊವೈಡ್ ಕೂಡ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ಯೂಟ್ಯೂಬ್, ಓಕೆ, ನಾನು ವಿಡಿಯೋ ತೋರಿಸ್ಬಿಡ್ತೀನಿ ಒಂದು ನಿಮಿಷ. ನಾನು ವಿಡಿಯೋ ಪ್ರೊವೈಡ್ ಮಾಡಿದ್ನಲ್ಲ, ಸೊ ನೋಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಸ್ ಓರಿಯೆಂಟೆಡ್ ಅಂದರೆ ಲೈಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನೀವು ಕಾಮೆಂಟ್ ಮಾಡಿದ್ರೆ ಸಾಕು. ಕಾಮೆಂಟ್ ಮಾಡಿದ್ರೆ ಆಗಲಿ, ಇಲ್ಲಾಂದರೆ ಸೊ ನಂಬರ್ ಕೂಡ ವಾಟ್ಸಪ್ಪಲ್ಲಿ ಜಾಯಿನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಸೊ ವಾಟ್ಸಪ್ ಜಾಯಿನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಇದ್ರ ಮುಖಾಂತರ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ವಾಟ್ಸಪ್ಗೆ ಜಾಯಿನ್ ಆಗ್ತೀರಾ. ಸೊ ಅಲ್ಲಿಂದ ಡೈರೆಕ್ಟ್ ಜಾಯಿನ್ ವಾಟ್ಸಪ್ ಅಂತ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿ ನೀವು ಜಸ್ಟ್ ಒಂದು ಕಾಮೆಂಟ್ ಮಾಡಿದ್ರೆ ಸಾಕು, ಫ್ರೀಯಾಗಿ ನಾನು PDF ಅಂದರೆ ಕ್ಲಾಸ್ ನೋಟ್ಸ್ನ ಇಲ್ಲೇನಿದೆ, ಸೊ ಈ ಕ್ಲಾಸ್ ನೋಟ್ಸ್ನ ಕಳಿಸ್ತೀನಿ ನಿಮಗೆ, ಓಕೆನಾ. ಸೊ ನಮ್ಮ ವೆಬ್ಸೈಟಲ್ಲೂ ಕೂಡ ಇರುತ್ತೆ, ಸೊ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ನಾವು ನೋಡ್ತಾ ಹೋಗೋಣ ಪೈಥಾನ್ ಕೋಚಿಂಗ್ ಕ್ಲಾಸಸಲ್ಲಿ 2ನೇ ಕ್ಲಾಸು. ಫಸ್ಟು ಒಂದು ಪೈಥಾನ್ ಇನ್ಸ್ಟಾಲ್ ಮಾಡೋಣ, ಮತ್ತು ಇನ್ನೊಂದು ವಿಜುವಲ್ ಸ್ಟುಡಿಯೋ ಕೋಡ್ ಅಂದರೆ ಒಂದು ಕೋಡ್ ಎಡಿಟರ್ನ ಇನ್ಸ್ಟಾಲ್ ಮಾಡೋದು ನೋಡೋಣ. ಆಮೇಲೆ ನೀವು ChatGPT ಯಾವ ಥರ ಅಕೌಂಟ್ನ ಸೆಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈ 3 ಸ್ಟೆಪ್ ಬೈ ಸ್ಟೆಪ್ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೈಥಾನ್ ಇನ್ಸ್ಟಾಲ್ ಮಾಡೋದು ಯಾವ ಥರ ವಿಂಡೋಸಲ್ಲಿ ಅಂತ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟೆಪ್ 1 ಏನು, ಡೌನ್ಲೋಡ್ ಪೈಥಾನ್ನ ಡೌನ್ಲೋಡ್ ಮಾಡಬೇಕು. ಎಲ್ಲಿ ಡೌನ್ಲೋಡ್ ಮಾಡಬೇಕು, ಗೋ ಟು ದಿ ಅಫಿಷಿಯಲ್ ವೆಬ್ಸೈಟ್, ಅಫಿಷಿಯಲ್ ಪೈಥಾನ್ ವೆಬ್ಸೈಟ್. ಸೊ ವೆಬ್ಸೈಟ್ ಲಿಂಕು ಕೂಡ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಸೊ ಇದನ್ನು ಜಸ್ಟ್ ಕಾಪಿ ಮಾಡಿಕೊಂಡು ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಜಸ್ಟ್ ಪೈಥಾನ್ ಅಂತ ಟೈಪ್ ಮಾಡಿ ಸಾಕು. ನೋಡಿ ಪೈಥಾನ್ ಅಂತ ಟೈಪ್ ಮಾಡಿದ್ರೆ ಸಾಕು, ಇಲ್ಲ ಅದನ್ನು ಪೇಸ್ಟ್ ಮಾಡಿದ್ರೆ ಸಾಕು, ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಈ ಥರ ಕಾಣಿಸುತ್ತೆ ನೋಡಿ, welcome-to-python.org ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ, ಈ ಥರ ಕಾಣಿಸುತ್ತೆ. ಇಲ್ಲಿ ಡೌನ್ಲೋಡ್, ಸೊ ಇಲ್ಲೇ ಕಾಣಿಸುತ್ತೆ ನೋಡಿ, ಡೌನ್ಲೋಡ್ ಲೇಟೆಸ್ಟ್ ವರ್ಷನ್ 3.1.13. ಸೊ ನಾನು ನಿನ್ನೆ ಓದಿದಾಗ 3.13.12 ಇತ್ತು. ಸೊ ಈಗ ಅಪ್ಡೇಟ್ ಮಾಡಿದರೆ 3.13.3 ಅಂತ. ಸೊ ಇಲ್ಲಾದರೂ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಾದರೂ ಕ್ಲಿಕ್ ಮಾಡ್ಬೋದು. ನೀವು ಇಲ್ಲೇ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ಸ್ ಒಳಗೆ ಡೌನ್ಲೋಡ್ ಫಾರ್ ವಿಂಡೋಸ್ ಪೈಥಾನ್ ಒಳಗೆ 3.13.13 ಇದನ್ನು ಡೌನ್ಲೋಡ್ ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಿದೆ, ಓಕೆನಾ. ಸೊ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಿ, ಶೋ ಫೋಲ್ಡರ್ ನೋಡಿ, ಇಲ್ಲಿ ಈ ಫೈಲ್ ಕ್ಲಿಕ್ ಮಾಡಬೇಕು, ಶೋ ಇನ್ ಫೋಲ್ಡರ್ ಅಂತ ಇದು, ಓಕೆನಾ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಈ ಫೈಲ್ ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಆ ಫೋಲ್ಡರ್ಗೆ ಬರುತ್ತೆ ನಾವಿಗೇಟ್ ಆಗಿ ನೋಡಿ. ಸೊ ಡೌನ್ಲೋಡ್ ಒಳಗೆ ನನಗೆ ಡೌನ್ಲೋಡ್ ಆಗಿದೆ ನೋಡಿ, ಪೈಥಾನ್ ಇಲ್ಲಿ ಡೌನ್ಲೋಡ್ ಆಗಿದೆ. ಇದನ್ನು ಡಬಲ್ ಕ್ಲಿಕ್ ಮಾಡಬೇಕು, ಅದನ್ನ ಇಲ್ಲಿ ಹೇಳಿರೋದು. ನೆಕ್ಸ್ಟು ಗೋ ಟು ದಿ ಡೌನ್ಲೋಡ್ಸ್. ಸೊ ಇಲ್ಲಿ ಡೌನ್ಲೋಡಲ್ಲಿರುತ್ತೆ, ಇದು ಡೌನ್ಲೋಡ್ ಫೋಲ್ಡರ್. ಆ್ಯಂಡ್ ಅಗೈನ್ ಸೊ ಚೂಸ್ ಆ್ಯನ್ ಆಪ್ರೇಟಿಂಗ್ ಸಿಸ್ಟಮ್. ನೋಡಿ ಅಲ್ಲಿ ಆಟೋಮೆಟಿಕ್ ಆಪ್ರೇಟಿಂಗ್ ಸಿಸ್ಟಮ್ ಚೂಸ್ ಆಗಿದೆ. ಇಲ್ಲಿ ಡೌನ್ಲೋಡ್ಸಲ್ಲಿ ಚೂಸ್ ದಿ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಆಟೋಮೆಟಿಕ್ ವಿಂಡೋಸ್ಗೂ ಸಪೋರ್ಟ್ ಆಗುತ್ತೆ, ಮ್ಯಾಕ್ ಆಪ್ರೇಟಿಂಗ್ ಸಿಸ್ಟಮ್ಗೂ ಸಪೋರ್ಟ್ ಆಗುತ್ತೆ. ಇದನ್ನೇ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಇಲ್ಲ ನೀವು ಅಡ್ವಾನ್ಸ್ ಡೌನ್ಲೋಡ್ ಮಾಡ್ತೀನಿ ಅಂದ್ರೆ ಅನ್ನೋದರ ಲೈನಕ್ಸಲ್ಲಿ ಡೌನ್ಲೋಡ್ ಮಾಡೋದು, ಅದಕ್ಕೆ ಬೇರೆ ಥರ ಇನ್ಸ್ಟಾಲ್ ಮಾಡೋದಿರುತ್ತೆ. ಜಸ್ಟ್ ಇದನ್ನು ಡೌನ್ಲೋಡ್ ಮಾಡಿಬಿಟ್ಟು ಸೊ ಇಲ್ಲಿ ನೀವು ಚೂಸ್ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಕೊಡಬೇಕಾಗುತ್ತೆ. ಆಮೇಲೆ ಡೌನ್ಲೋಡ್ ಆಗಿದ ತಕ್ಷಣ ಇದಿಷ್ಟು ಡೌನ್ಲೋಡ್ ಸೆಕ್ಷನ್, ಓಕೆನಾ. ಸೊ ಈಗ ಡೌನ್ಲೋಡ್ ಮಾಡೋದು ಆ ಸೆಕ್ಷನ್. ಈಗ ಅದನ್ನು ರನ್ ಮಾಡಬೇಕು, ಇನ್ಸ್ಟಾಲರ್ನ ರನ್ ಮಾಡಬೇಕು. ಲೊಕೇಟ್ ಈಗ ಡೌನ್ಲೋಡ್ ಫೋಲ್ಡರ್ ಎಲ್ಲಿದೆ, ಈ ಫೈಲ್ ಡೌನ್ಲೋಡ್ ಆಗಿದೆ ಎಲ್ಲಿರುತ್ತೆ ಅಂದರೆ ನಮಗೆ ಡೌನ್ಲೋಡ್ ಫೋಲ್ಡರ್ ಒಳಗೆ ಇರುತ್ತೆ ನೋಡಿ. ಈ ಡೌನ್ಲೋಡ್ ಫೋಲ್ಡರ್ ಒಳಗೆ ಇಲ್ಲಿದೆ ನನಗೆ, ಓಕೆನಾ. ನೆಕ್ಸ್ಟು ಅದನ್ನು ಸೊ ಆ್ಯಡ್ ಟು ಪೈಥಾನ್ ಕೂಡ ಈಗ ನೋಡಿ ತೋರಿಸ್ತೀನಿ. ಈಗ ರನ್ ಮಾಡ್ತೀನಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಡಬಲ್ ಕ್ಲಿಕ್ ಮಾಡಬೇಕು, ಇದನ್ನು ಈ ಪೈಥಾನ್ನ ಡಬಲ್ ಕ್ಲಿಕ್ ಮಾಡಬೇಕು ನೋಡಿ. ಈ ಥರ ನಮಗೆ ಬರುತ್ತೆ, ಈ ಥರ ಇಂಟರ್ಫೇಸ್ ಬರುತ್ತೆ. ಇನ್ಸ್ಟಾಲ್ ಪೈಥಾನ್ 3.13.3 64 ಬಿಟ್ ಇನ್ಸ್ಟಾಲ್ ನಾವು ಅಂತ ಕೊಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಈ ಚೆಕ್ ಮಾರ್ಕ್ನ ಯೂಸ್ ಅಡ್ಮಿನ್ ಪ್ರಿವಿಲೇಜ್ ವೆನ್ ಇನ್ಸ್ಟಾಲಿಂಗ್ python.exe ಫೈಲ್ಸ್ ಆ್ಯಂಡ್ ಆಲ್ಸೋ ಆ್ಯಡ್ ಟು ಪೈಥಾನ್, ಈ ಚೆಕ್ ಬಾಕ್ಸ್ನ ನೀವು ಮಾರ್ಕ್ ಮಾಡಲೇಬೇಕು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ರಿಂದ ನಾನು ಇನ್ಸ್ಟಾಲ್ ಮಾಡ್ತೀರಾ ನೋಡಿ, ಇದನ್ನು ನೀವು ಮರೀಲೇಬಾರ್ದು. ಆ್ಯಡ್ ಟು python.ext ಟು ಪಾತ್ ಇದನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ, ನೀವು ಪ್ರತಿ ಸಲ ಎನ್ವಿರಾನ್ಮೆಂಟ್ ಇಲ್ಲಿರುತ್ತೆ ನೋಡಿ, ನಿಮಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ.
ಎಡಿಟ್ ಎನ್ವಿರಾನ್ಮೆಂಟ್ ಸಿಸ್ಟಮ್ ವೇರಿಯೇಬಲ್ಸ್. ಸೊ ಈ ಸಿಸ್ಟಮ್ ವೇರಿಯೇಬಲ್ಸ್ಗೆ ನೀವು ಪೈಥನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ. ಜಾವಾದಲ್ಲಿ ಸೊ ಏನು ಇನ್ಸ್ಟಾಲ್ ಮಾಡ್ತಾರೆ ಅದನ್ನು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ಗೆ ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಪೈಥಾನ್ ಡಿಫಾಲ್ಟಾಗಿ ಕೇಳ್ತಿದೆ ನೋಡಿ, ಆ್ಯಡ್ ಪೈಥಾನ್ .exe ಟು ಪಾತ್ಗೆ ಆಟೋಮೆಟಿಕ್ ಸೆಟ್ ಆಗುತ್ತೆ ನೋಡಿ. ಇಲ್ಲಿ ತೋರಿಸ್ಬಿಡಿದೆ ನಿಮಗೆ ಪಾತ್. ಈ ಪಾತಲ್ಲಿ ನೋಡಿ ಪೈಥಾನ್ ಎಲ್ಲಿದೆ ನನಗೆ, ನೋಡಿ ಇಲ್ಲಿದೆ. ನಾನು ಪೈಥಾನ್ ಇನ್ಸ್ಟಾಲ್ ಮಾಡೋದು 3.12. ಸೊ ಇಲ್ಲಿ ಇನ್ಸ್ಟಾಲ್ ಆಗಿದೆ. ಅದೇ ಥರ ನೀವು ಇದನ್ನು ಇನ್ಸ್ಟಾಲ್ ಮಾಡಿದ್ರೆ ನಾನು ಈಗ ಕ್ಯಾನ್ಸಲ್ ಕೊಡ್ತೀನಿ ನೋಡಿ, ಇದಿಷ್ಟು ಕ್ಯಾನ್ಸಲ್ ಕೊಡ್ತೀನಿ, ಇದನ್ನು ಕ್ಯಾನ್ಸಲ್ ಕೊಡ್ತೀನಿ. ನೀವು ಇನ್ಸ್ಟಾಲ್ ಮಾಡಿದ್ರೆ ಪೈಥಾನ್ 13.3 ಸೊ ನಿಮ್ಮ ಸಿಸ್ಟಮಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಆಟೋಮೆಟಿಕ್ ಪಾತ್ ಕೂಡ ಅದು ಆ್ಯಡ್ ಆಗುತ್ತೆ. ನಾನು ಈಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ನೀವು ಕ್ಯಾನ್ಸಲ್ ಮಾಡೋಕೆ ಹೋಗ್ಬಿಡಿ, ಜಸ್ಟ್ ರನ್ ಮಾಡ್ತಾ ಹೋಗಿ, ಓಕೆನಾ. ಸೊ ನಾನು ಕ್ಯಾನ್ಸಲ್ ಮಾಡ್ತೀನಿ ನೋಡಿ, ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಸೊ ಕ್ಲೋಸ್ ಮಾಡೋದು, ಈಗ ನಾನು ಕ್ಲೋಸ್ ಮಾಡೋಣ ಆ ಥರ. ಸೊ ಈಗ ಇದನ್ನು ರನ್ ಮಾಡಬೇಕು ನೀವು, ಅಂದರೆ ಪೈಥಾನ್ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಸಕ್ಸಸ್ಫುಲ್ ಆಗಿ ಅಂತ ರನ್ ಮಾಡಬೇಕು ಅಂದರೆ, ಸೊ ಮೊದಲನೇದಾಗಿ ಕಮ್ಯಾಂಡ್ ಪ್ರಾಂಪ್ಟ್ನ ನೋಡಿ, ಇದನ್ನು ವೆರಿಫೈ ಮಾಡೋದಕ್ಕೆ ಓಪನ್ ಕಮ್ಯಾಂಡ್ ಪ್ರಾಂಪ್ಟ್. ಸೊ ಕಮ್ಯಾಂಡ್ ಪ್ರಾಂಪ್ಟ್ ಓಪನ್ ಮಾಡಬೇಕು. ಅದನ್ನು ಕಮ್ಯಾಂಡ್ ಪ್ರಾಂಪ್ಟ್ ಓಪನ್ ಮಾಡೋದಕ್ಕೆ ಇಲ್ಲಿ ವಿಂಡೋಸ್ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ CMD ಅಂತ ಟೈಪ್ ಮಾಡಿ, ಕಮ್ಯಾಂಡ್ ಪ್ರಾಂಪ್ಟ್ ಅಂತ ಇದನ್ನಾದರೂ ಟೈಪ್ ಮಾಡ್ಬೋದು, ಅಥವಾ CMD ಅಂತ ಟೈಪ್ ಮಾಡಿದ್ರೆ ಸಾಕು. ಸೊ ಈ ಫಸ್ಟ್ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಕಮ್ಯಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಅಂತ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಪೈಥಾನ್ ನೋಡಿ, ಇಲ್ಲೇನಿದೆ ಆ ಥರ ಕೊಡಬೇಕು ನೀವು, ಪೈಥಾನ್ ಸ್ಪೇಸ್ --- ವರ್ಷನ್, ಓಕೆನಾ. ನೋಡಿ ಇಲ್ಲೇನಿದೆಯಲ್ಲ ಇದೇ ಥರ ಕೊಡಬೇಕು, ಪೈಥಾನ್ --- ವರ್ಷನ್ ಅಂತಲೇ ಇಲ್ಲಿ ಕಮ್ಯಾಂಡ್ ಪ್ರಾಂಪ್ಟ್ ಟೈಪ್ ಮಾಡಬೇಕು. ನಾನು ಅದನ್ನೇ ಟೈಪ್ ಮಾಡೋದಿಲ್ಲಿ. ನೆಕ್ಸ್ಟ್ ಇದನ್ನು ಎಂಟರ್ ಮಾಡಿದ್ರೆ ಸಾಕು. ಸೊ ನಾವು ಇನ್ಸ್ಟಾಲ್ ಮಾಡಿರೋ ಅಂದರೆ ಈ ಪ್ರೆಸೆಂಟಾಗಿ ನಾನು ಇನ್ಸ್ಟಾಲ್ ಮಾಡಿರೋದು ಹಳದು ಯಾವುದೋ ಪೈಥಾನ್ 3.12.3. ಸೊ ಈ ವರ್ಷನ್ ನಾನು ಇನ್ಸ್ಟಾಲ್ ಮಾಡೋದು, ನನ್ನ ವರ್ಷನ್ ಈಗ ತೋರಿಸುತ್ತೆ. ನಿಮ್ಮ ಸಿಸ್ಟಮಲ್ಲಿ ಈ ಥರ ತೋರಿಸಲ್ಲ, 3.13.3 ಅಂತ ವರ್ಷನ್ ತೋರಿಸುತ್ತೆ, ಓಕೆನಾ. ಸೊ ನೀವು ಕೇರ್ಫುಲ್ಲಾಗಿ ಇದನ್ನು ನೋಡ್ಕೋಬೇಕು. ನೆಕ್ಸ್ಟು ಅದಾದಮೇಲೆ ಸೊ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ನಾನು. ನೆಕ್ಸ್ಟು ಅಥವಾ ಪೈಥಾನ್ 3 ಅಂತ ಅಂದರೆ ನೀವು ಕೊಡುವ ಪೈಥಾನ್ ಲೇಟೆಸ್ಟ್ ವರ್ಷನ್ 3, ಓಕೆ. ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಪೈಥಾನ್ ಲೇಟೆಸ್ಟ್ ವರ್ಷನ್ ಯಾವುದಂದರೆ 3 ಅಂತ. ಸೊ ಈಗ ತೋರಿಸ್ತಲ್ಲ ಅದನ್ನೇ ಹೇಳಿರೋದು, ಇಫ್ ಇನ್ಸ್ಟಾಲ್ ಕರೆಕ್ಟ್ಲಿ ಇಟ್ ವಿಲ್ ಶೋ ಸಮಥಿಂಗ್ ಲೈಕ್ ದಿಸ್, ಈ ಥರ ತೋರಿಸುತ್ತೆ. ಸೊ 12.3 ಅಂತ ತೋರಿಸಲ್ಲ, ಆ ಥರ ತೋರಿಸಲ್ಲ, ನಿಮಗೆ 3.13.3 ಅಂತ ತೋರಿಸುತ್ತೆ. ನೆಕ್ಸ್ಟು ಈಗ VS ಕೋಡ್ನ ಇನ್ಸ್ಟಾಲ್ ಮಾಡೋದು ನೋಡ್ತಾ ಹೋಗೋಣ. VS ಕೋಡ್ ಇನ್ಸ್ಟಾಲ್ ಮಾಡೋದು ವೆರಿ ಈಸಿ. ಸೊ ಜಸ್ಟ್ ಗೂಗಲಿಗೆ ಬನ್ನಿ, ಓಕೆನಾ, ಬ್ರೌಸರಿಗೆ ಬನ್ನಿ, ಕ್ಯಾನ್ಸಲ್ ಮಾಡಿ. ಇಲ್ಲಿ VS ಕೋಡ್ ಡೌನ್ಲೋಡ್ ಅಂತನಾದರೂ ಕೊಡಿ, VS ಕೋಡ್ ಡೌನ್ಲೋಡ್ ಅಂತನಾದರೂ ಕೊಡಿ, ಓಕೆನಾ. ನೋಡಿ ಇಲ್ಲೇನಿದೆ, ಸೊ ಫಸ್ಟು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮಾಡಬೇಕು. ಡೌನ್ಲೋಡ್ ಫಾರ್ ವಿಂಡೋಸ್ ನೋಡಿ, ಇದನ್ನು ಎರಡನೇ ಸ್ಟೆಪ್ ಏನದು, ಕ್ಲಿಕ್ ಡೌನ್ಲೋಡ್ ಫಾರ್ ವಿಂಡೋಸ್. ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಯಾವುದಿದೆ ಅದಕ್ಕೆ ಮಾತ್ರ ನೀವು ಡೌನ್ಲೋಡ್ ಮಾಡಿ. ಇದರಲ್ಲಿ ಪೈಥಾನ್ ಎಲ್ಲ ಥರ ಫಿಟ್ ಆಗುತ್ತೆ. ಬಟ್ ಈ VS ಕೂಡ ಎಲ್ಲ ಸಿಸ್ಟಮ್ಗೆ, ಎಲ್ಲ ಆಪ್ರೇಟಿಂಗ್ ಸಿಸ್ಟಮ್ಗೂ, ಎಲ್ಲ ಎನ್ವಿರಾನ್ಮೆಂಟ್ಗೂ ಇದು ಫಿಟ್ ಆಗಲ್ಲ. ವಿಂಡೋಸ್ಗೆ ಬೇರೆ ಥರ ಇರುತ್ತೆ, ಲೈನಕ್ಸ್ಗೆ ಬೇರೆ ಥರ ಇರುತ್ತೆ, ಮ್ಯಾಕ್ಗೆ ಬೇರೆ ಥರ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ನೋಡಬೇಕು. ನೋಡಿ ಇಲ್ಲಿ ಕ್ಲಿಕ್ ಮಾಡಿ, ಡೌನ್ಲೋಡ್ ವಿಜುವಲ್ ಸ್ಟುಡಿಯೋ ಕೋಡ್ ಮ್ಯಾಕ್ ಲೈನಕ್ಸ್ ವಿಂಡೋಸ್ ಅಂತ ಇದೆಯಲ್ಲ, ಇದು ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಓಕೆ. ನೋಡಿ ಇಲ್ಲಿ ಬರುತ್ತೆ ವಿಂಡೋಸ್ 10, 11 ಮತ್ತು ಉಬಂಟುಗಾದರೆ ಡೆಬಿಯನ್, ಉಬಂಟುಗಾದರೆ ಇದನ್ನು ನೀವು ಡೌನ್ಲೋಡ್ ಮಾಡಬೇಕು, ಮ್ಯಾಕ್ ಆದರೆ ಇದನ್ನು ಡೌನ್ಲೋಡ್ ಮಾಡಬೇಕು. ಸೊ ನಾನು ವಿಂಡೋಸಿಗೆ ಮಾಡ್ತೇನೆ. ನಿಮ್ಮ ಯಾವ ಥರ ಸಿಸ್ಟಮ್ ಇದೆ ಅದರ ಸಿಸ್ಟಮ್ ಡಿಪೆಂಡ್ ಮೇಲೆ ನೀವು ಪೈಥಾನ್ ಮಾತ್ರ ಎಲ್ಲದಕ್ಕೂ ಬೇರೆ ಬೇರೆ ಥರ ಇರುತ್ತೆ ಡೌನ್ಲೋಡ್ ಮಾಡೋದು. ಸೊ ಇನ್ಸ್ಟಾಲ್ ಮಾಡೋದು ಒಂದೇ ಥರ, ಬಟ್ ಡೌನ್ಲೋಡ್ ಮಾಡೋದಕ್ಕೆ ಅದಕ್ಕೆ ಆದ ಪ್ಲಾಟ್ಫಾರ್ಮ್ ಸಪೋರ್ಟೆಡ್ ಪ್ಯಾಕೇಜಸ್ ಪ್ರೊವೈಡ್ ಮಾಡಿದ್ರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈಗ ನನಗೆ ವಿಂಡೋಸಿಗೆ ಬೇಕು, ಇಲ್ಲಿದೆಯಲ್ಲ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಇದೇನಾಗುತ್ತೆ, ಥ್ಯಾಂಕ್ ಫಾರ್ ಡೌನ್ಲೋಡಿಂಗ್ VS ಕೋಡ್ ಅಂತ ಬರುತ್ತೆ. ಈ ಥರ ಬರ್ತದೆ, ಇಲ್ಲಿ ಡೌನ್ಲೋಡ್ ಆಗ್ತದೆ, ಕಾಣಿಸಿದೆಯಾ. ಸೊ ಇಲ್ಲಿ ಡೌನ್ಲೋಡ್ ಆಗ್ತಿದೆ, ಅದನ್ನೇ ಇಲ್ಲಿ ಹೇಳಿರೋದು. ಸೊ ಸೇವ್ ದಿ exe ಫೈಲ್, ಈಗ ನನಗೆ ಸೇವ್ ಆಯ್ತಲ್ಲ, ಡೌನ್ಲೋಡ್ ಆಯ್ತಲ್ಲ ಅದು. ನೆಕ್ಸ್ಟ್ ವೇಟ್ ಎ ಫ್ಯೂ ಸೆಕೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗಿದ ತಕ್ಷಣ ನೋಡಿ ಇಲ್ಲಿ ಬಂತು. ಸೊ ಈಗ ಇದು ಎಲ್ಲಿ ಡೌನ್ಲೋಡ್ ಆಗಿರುತ್ತೆ, ಈಗ ಡೌನ್ಲೋಡ್ ಮಾಡಿರೋ ಫೈಲ್ ಎಲ್ಲಿ ಸೇವ್ ಆಗಿರುತ್ತೆ ಅಂದರೆ ಡೌನ್ಲೋಡ್ಸಲ್ಲೇ ಸೇವ್ ಆಗಿರುತ್ತೆ ನೋಡಿ. VS ಕೋಡ್ ಯೂಸರ್ ಸೆಟಪ್ x64 1.100.2. ಸೊ ಈ ಥರ ತೋರಿಸುತ್ತೆ. ಇದನ್ನು ಡಬಲ್ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ಥರ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ನ ಎಲ್ಲನೂ ನೀವು ಕ್ಲೀನಾಗಿ ಓದ್ಬೋದು, ಅಥವಾ ಫುಲ್ ಓದಲೇಬೇಕು. ನೀವು ಇದನ್ನು ಓದ್ಬಿಟ್ಟು ಆಮೇಲೆ ಐ ಅಕ್ಸೆಪ್ಟ್ ದಿ ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡಬೇಕಲ್ಲ, ಈ ಅಕ್ಸೆಪ್ಟ್ ದಿ ಅಗ್ರಿಮೆಂಟ್ ಇದೆಯಲ್ಲ, ಸೊ ಇದನ್ನು ಚೆಕ್ ಮಾರ್ಕ್ ಮಾಡ್ಕೋಬೇಕು, ಅಂದರೆ ಎನೇಬಲ್ ಮಾಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ, ಈ ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್. ಯಾಕೆ ಇದು ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಅಂದರೆ ನೋಡಿ, ನಾನು ಒಂದು ತೋರಿಸ್ಬಿಡಿದೆ ನಿಮಗೆ, ವೇಟ್ ಎ ಫ್ಯೂ ಸೆಕೆಂಡ್ಸ್. ನೋಡಿ ನನಗೆ ಇಲ್ಲಿ VS ಕೋಡ್ ಇಲ್ಲಿದೆ ಕಾಣಿಸಿದೆಯಲ್ಲ VS ಕೋಡು. ಸೊ ಈ ಡೆಸ್ಕ್ಟಾಪ್ ಐಕನ್ ಇದೆಯಲ್ಲ,
ಸೊ ಇಲ್ಲಿಗೆ ಬರುತ್ತೆ ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಇಲ್ಲಿಗೆ ಬರುತ್ತೆ. ಸೊ ನೀವು ವಿ ಎಸ್ ಕೋಡ್ನ ಪದೇ ಪದೇ ಹುಡುಕೋ ಅವಶ್ಯಕತೆ ಇರುತ್ತಲ್ಲ, ಇಲ್ಲಿ ಡೈರೆಕ್ಟ್ ಡೆಸ್ಕ್ಟಾಪಿಗೆ ಬಂದು ಕುತ್ಕೊಂಡಿರುತ್ತೆ ಐಕಾನ್. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಓಪನ್ ಆಗುತ್ತೆ. ಅದನ್ನ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಮೇಲೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು, ಇದನ್ನ ಚೆಕ್ ಮಾರ್ಕ್ನ ಎನೇಬಲ್ ಮಾಡ್ಕೋಬೇಕು. ಅದಾದ್ಮೇಲೆ ಇವನ್ನೆಲ್ಲ ಏನು ಡಿಫಾಲ್ಟ್ ಆಗಿಬಿಡಿ. ಹಾಗೆ ಇಲ್ಲಿ ಆ್ಯಡ್ ಟು ಪಾತ್ ಇದೆ, ಅದು ಡಿಫಾಲ್ಟ್ ಬಿಟ್ಟು ರಿಜಿಸ್ಟರ್ಡ್ ಕೋಡ್ ಆ್ಯಂಡ್ ಎಡಿಟರ್ ಸಪೋರ್ಟೆಡ್ ಫೈಲ್ ಟೈಪ್ಸ್ ಇದನ್ನು ಕೂಡ ಡಿಫಾಲ್ಟ್ ಆಗಿಬಿಡಿ. ಇವೆಲ್ಲ ಅನ್ಚೆಕ್ ಏನಿದೆ ಸೊ ಹಾಗೆ ಬಿಟ್ಬಿಡಿ, ಏನೋ ಚೆಕ್ ಮಾಡ್ಕೊಬಿಡಿ. ನೆಕ್ಸ್ಟ್ ಅಂತ ಕೊಟ್ಕೊಂಡೋಗಿ. ಸೊ ನೆಕ್ಸ್ಟು ಲಾಸ್ಟ್ಗೆ ಇನ್ಸ್ಟಾಲ್ ಅಂತ ಕೊಡಬೇಕು. ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೋಡಿ, ಇನ್ಸ್ಟಾಲ್ ಮಾಡೋದು ಇಲ್ಲೇ ಇದೆ, ಇದಕ್ಕೋಸ್ಕರ ನೀವೇನು ಮಾಡಿ, ಸೊ ಇನ್ಸ್ಟಾಲ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಇನ್ಸ್ಟಾಲ್ ಮಾಡಬೇಕು. ಅದ್ರ ಸ್ಟೆಪ್ಸ್ನು ಕೂಡ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಡಿಫಾಲ್ಟ್ ಏನಿದೆ ಅದನ್ನು ಹಾಗೆ ಬಿಡಿ, ಇದನ್ನ ಇಲ್ಲಿ ಹಾಕಿರೋದು. ಅಕ್ಸೆಪ್ಟ್ ದಿ ಲೈನ್ಸ್ ಅಗ್ರಿಮೆಂಟ್, ಕ್ಲಿಕ್ ನೆಕ್ಸ್ಟ್. ಮತ್ತು ಚೂಸ್ ಇನ್ಸ್ಟಾಲೇಷನ್ ಲೊಕೇಶನ್ ಅದನ್ನು ಕೂಡ ಹಾಗೆ ಬಿಡಿ, ಆಯಿತಾ. ನೆಕ್ಸ್ಟು ಅಡಿಷ್ನಲ್ ಓಪನ್ ವಿತ್ ಕೋಡು ಅದು ಕೂಡ ಹಾಗೆ ಡಿಫಾಲ್ಟ್ ಬಿಡಿ. ನೆಕ್ಸ್ಟ್ ಕ್ಲಿಕ್ ಆ್ಯಂಡ್ ಕ್ಲಿಕ್ ಇನ್ಸ್ಟಾಲ್ ದೆನ್ ಫಿನಿಶ್. ಸೊ ಫಿನಿಶ್ ಅಂತ ಲಾಸ್ಟಿಗೆ ಬರುತ್ತೆ. ಅದನ್ನು ಜಸ್ಟ್ ಇದನ್ನು ಮಾಡಿದ್ರೆ ಸಾಕು, ಏನಾಗುತ್ತೆ, ಸೊ ರನ್ ಆಗುತ್ತೆ, ವಿ ಎಸ್ ಕೋಡ್ ಇನ್ಸ್ಟಾಲ್ ಆಗುತ್ತೆ ಸಕ್ಸಸ್ಫುಲಿ. ಈ ಥರ ವಿ ಎಸ್ ಕೋಡ್ನ ಮತ್ತೆ ಚೆಕ್ ಮಾಡ್ಕೋಬೇಕು ಅಂದರೆ, ಸೊ ಇಲ್ಲಿ ಡೆಸ್ಕ್ಟಾಪಲ್ಲೇ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ, ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಮಾಡ್ಕೋಬೇಕು ಈ ಅಪ್ಲಿಕೇಶನ್. ಅಂದರೆ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ಥರ ಓಪನ್ ಆಗುತ್ತೆ. ನೋಡಿ, ನಾನು ಈಗ ಡಬಲ್ ಕ್ಲಿಕ್ ಮಾಡಿದೆ, ಓಪನ್ ಆಯಿತು. ನಾನು ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ, ಓಕೆನಾ. ಸೊ ಒಂದು ಪ್ರಾಜೆಕ್ಟ್ ಇದು. ಸೊ ನಾನು ಈ ಥರ ಮಾಡಿರೋದು. ನೀವು ಇದನ್ನ ಈ ಥರ ಅಡ್ವಾನ್ಸಾಗಿ ಮಾಡ್ಕೋಬೇಕು ಅಂದರೆ, ಸೊ ಈ ಕೋರ್ಸ್ನ ಫುಲ್ ನೀವು ಕಲಿಯಬೇಕು. ಆಮೇಲೆ ನೀವು ಈ ಥರ ಪ್ರಾಜೆಕ್ಟ್ನ ಮತ್ತು ನೀವು ಈ ಕೋಡ್ನ ಅಡ್ವಾನ್ಸಾಗಿ ನೀವು ಮಾಡ್ಕೋಬೋದು, ಓಕೆನಾ. ಈಗ ಒಂದು ಫೈಲನ್ನು ನೋಡ್ತಾ ಹೋಗೋಣ, ಪೈಥಾನ್ ಕ್ಲಾಸಸ್ ಒಂದು ಫೈಲ್ನ ಮಾಡೋಣ. ಈಗ ಓಪನ್ ಫೋಲ್ಡರ್ ಮಾಡ್ಕೋತೀನಿ. ಸೊ ಓಕೆ, ಈಗ ಇದನ್ನು ಸ್ವಲ್ಪ ಇಂಟರ್ಫೇಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಂಬಿಡಿ. ಸೊ ಇಲ್ಲಿ ಏನಿದೆ ಅಂದರೆ, ಫೈಲ್ ಒಳಗೆ ಇಲ್ಲಿ ನೀವು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು, ಟೆಕ್ಸ್ಟ್ ಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು, ಹೊಸ ವಿಂಡೋ, ಈ ಏನು ಇಂಟರ್ಫೇಸ್ ಇದೆ ಈ ವಿಂಡೋನ ಇನ್ನೊಂದು ಇನ್ನೊಂದು ಎಕ್ಸ್ಟ್ರಾ ವಿಂಡೋ ಬೇಕು ಅಂದರೆ, ಸೊ ಅವಾಗ ಇದನ್ನ ನ್ಯೂ ವಿಂಡೋ ಕ್ಲಿಕ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ನ್ಯೂ ವಿಂಡೋ ವಿತ್ ಪ್ರೊಫೈಲು. ಸೊ ನೋಡಿ, ಪ್ರೊಫೈಲ್ ಅಂದರೆ ಇಲ್ಲಿರೋದು ನೋಡಿ, ನಮ್ಮದು ಅಕೌಂಟ್ ಸೈನ್ ಇನ್ ಮಾಡಿರ್ತೀವಲ್ಲ ಅದರದ್ದು ನೇಮ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಓಪನ್ ಫೈಲು, ಆಲ್ರೆಡಿ ಫೈಲ್ ನಿಮ್ಮ ಹತ್ರ ಇತ್ತು ಅಂದರೆ ಇಲ್ಲಿ ಓಪನ್ ಮಾಡ್ಕೋಬೋದು. ಓಪನ್ ಫೋಲ್ಡರ್ ಅಂದರೆ ಒಂದು ಫೋಲ್ಡರ್ನೇ ಇಲ್ಲಿ ನಾನು ನೋಡಿ ಓಪನ್ ಮಾಡ್ಕೊಂಡಿದ್ನಲ್ಲ, ಈ ಥರ ಡಿಸಾಸ್ಟರ್ ಆ್ಯಪ್ ಅಂತ. ಸೊ ಈ ಥರ ಓಪನ್ ಫೋಲ್ಡರ್ನ ಓಪನ್ ಮಾಡ್ಕೋಬೋದು. ಮತ್ತು ಓಪನ್ ವರ್ಕ್ ಸ್ಪೇಸ್ ವಿತ್ ಫೈಲು. ಸೊ ವರ್ಕ್ ಸ್ಪೇಸು ಅದನ್ನು ಕೂಡ, ಮತ್ತು ರೀಸೆಂಟಾಗಿ ನೀವೇನಾದರೂ ರೀಸೆಂಟಾಗಿ ಯೂಸ್ ಮಾಡಿರೋ ಪ್ರಾಜೆಕ್ಟ್ಸ್ ಆಗಲಿ, ಫೈಲ್ ಆಗಲಿ, ಅವೆಲ್ಲ ಕೂಡ ಇಲ್ಲಿ ಓಪನ್ ರೀಸೆಂಟ್ ಒಳಗೆ ಶೋ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದಾಗುತ್ತೆ. ನೆಕ್ಸ್ಟ್ ಆ್ಯಡ್ ಫೋಲ್ಡರ್ ಟು ವರ್ಕ್ ಸ್ಪೇಸ್ ಅಂದರೆ, ಸೊ ನೀವು ಒಂದು ಫೋಲ್ಡರ್ನ ಏನು ಕ್ರಿಯೇಟ್ ಮಾಡೋದು ಅದನ್ನ ವರ್ಕ್ ಸ್ಪೇಸಲ್ಲಿ ಸೇವ್ ಮಾಡ್ಬೋದು. ಮತ್ತು ಸೇವ್ ವರ್ಕ್ ಸ್ಪೇಸ್ ಆ್ಯಸ್, ಇಲ್ಲಿ ನಿಮ್ಗೆ ಬೇಕಾಗಿರೋ ವರ್ಕ್ ಸ್ಪೇಸು ಟೈಪ್ನ ಇಲ್ಲಿ ಸೇವ್ ಮಾಡ್ಕೊಂಡು, ಡೂಪ್ಲಿಕೇಟ್ ವರ್ಕ್ ಸ್ಪೇಸು ಡೂಪ್ಲಿಕೇಟ್ ಮಾಡ್ಕೋಬೋದು. ಮತ್ತು ಫೈಲ್ನ ಸೇವ್ ಮಾಡೋದಕ್ಕೆ ಇಲ್ಲೇ ಮಾಡ್ಕೋಬೋದು, ಕಂಟ್ರೋಲ್ ಎಸ್. ಸೇವ್ ಆ್ಯಸ್ ಅದಕ್ಕೆ ಅಂದರೆ ಡಿಫ್ರೆಂಟ್ ಫಾರ್ಮೆಟಲ್ಲಿ ಸೇವ್ ಮಾಡ್ಕೋಬೇಕಂದ್ರೆ, ನೀವೆಲ್ಲಾದರೂ ಬ್ರೌಸ್ ಮಾಡಿ ಎಲ್ಲಾದರೂ ಬೇರೆ ಫೋಲ್ಡರ್ಗೆ ಬೇರೆ ಏನು ಡ್ರೈವಲ್ಲಿ ಸೇವ್ ಮಾಡ್ಕೋಬೇಕಂದ್ರೆ ಸೇವ್ ಆ್ಯಸ್ ಕೊಟ್ಬಿಟ್ಟು ಸೇವ್ ಮಾಡ್ಕೋಬೋದು. ಸೇವ್ ಆ್ಯಸ್ ಕ್ಲಿಕ್ ಮಾಡಿದ್ರೆ ಸಾಕು, ಸೇವ್ ನಿಮ್ಮ ಯಾವ ಡ್ರೈವಲ್ಲಿ ಬೇಕೋ ಆ ಡ್ರೈವಲ್ಲಿ ಇದು ಮಾಡ್ಕೋಬೋದು. ಶೇರು ಕೋಡನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೋಬೋದು. ಮತ್ತು ಆಟೋಮೆಟಿಕ್ ಸೇವ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಆಟೋ ಸೇವ್ ಅಂತ ಕೊಟ್ಟಿದ ತಕ್ಷಣ ನೀವು ಕಂಟ್ರೋಲ್ಸ್ ಟೈಪ್ ಮಾಡೋ ಅವಶ್ಯಕತೆ ಏನು, ಆಟೋ ಸೇವ್ ಆಗ್ತಾ ಇರುತ್ತೆ. ಮತ್ತು ಪ್ರಿಫರೆನ್ಸಸ್ ಅಂದರೆ ಪ್ರೊಫೈಲ್ ಬರುತ್ತೆ, ಸೆಟ್ಟಿಂಗ್ಸ್ ಬರುತ್ತೆ, ಎಕ್ಸ್ಟೆನ್ಷನ್ಸ್ ಬರುತ್ತೆ, ಮತ್ತು ಕೀಬೋರ್ಡ್ ಶಾರ್ಟ್ಕಟ್ಸ್ ಬರುತ್ತೆ, ಕಾನ್ಫಿಗರೇಷನ್ ಸ್ನಿಪ್ಪೆಟ್ ಬರುತ್ತೆ, ಟಾಸ್ಕು, ಥೀಮು. ಸೊ ಈ ಥೀಮಲ್ಲಿ ನೋಡಿ ಕಲರ್ ಥೀಮ್ಗಳು ಇರ್ತವೆ. ಇದು ನಾನು ಇಟ್ಕೊಂಡಿರೋದು ಬ್ಲ್ಯಾಕ್ ಥೀಮ್. ಅಂದರೆ ನಿಮ್ಗೆ ಯಾವ ಥರ ಥೀಮ್ ಬೇಕೋ ಆ ಥರ ಥೀಮ್ನ ನೀವು ಇಟ್ಕೋಬೋದು. ಮತ್ತು ಫೈಲ್ ಐಕಾನ್ ಥೀಮ್ಸ್, ಲೈಕ್ ನೋಡಿ, ಈಗ ನನಗೆ ಒಂದು ಫೈಲ್ ಐಕಾನ್ ಥೀಮ್ ಇಲ್ಲಿ ಕಾಣ್ತಿದೆಯಲ್ಲ, ಸೊ ಈ ಥರ ಒಂದು ಫೈಲ್ ಐಕಾನ್ ಥೀಮ್ ಬರುತ್ತೆ ಅದು. ಮತ್ತು ಟಾಸ್ಕು, ಆನ್ಲೈನ್ ಸರ್ವಿಸ್ ಸೆಟ್ಟಿಂಗ್ಸು, ಮತ್ತು ರಿವರ್ಟ್ ಅಂದರೆ, ಸೊ ಯಾವ ಥರ ರಿವರ್ಟ್ ಅಂದರೆ, ಸೊ ಈ ಹಿಂದಕ್ಕೆ ಬರೋದು ಅಂತ ರಿವರ್ಟ್ ಅಂದರೆ ಅದನ್ನು. ಮತ್ತು ಕ್ಲೋಸ್ ಮಾಡೋದು, ಮತ್ತು ಫೋಲ್ಡರ್ನ ಕ್ಲೋಸ್ ಮಾಡೋದು. ಕ್ಲೋಸ್ ವಿಂಡೋ ಅಂದರೆ ಈ ಓಲ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಎಕ್ಸಿಟ್ ಅಂದರೆ, ಸೊ ಈ ವಿಂಡೋಸೇ ಏನಾದರೆ ವಿ ಎಸ್ ಕೂಡ ಎಕ್ಸಿಟ್ ಆಗುತ್ತೆ. ಸೊ ಇಷ್ಟು ಇದು ಫೈಲ್ ಒಳಗಿರುತ್ತೆ, ಓಕೆನಾ. ಸೊ ಇಲ್ಲಿ ಈಗ ನಮ್ಗೆ ಹೊಸ ಫೈಲ್ ಬೇಕು ಅಂದರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಹೊಸ ಫೋಲ್ಡರ್ನ ನಾವಿಲ್ಲಿ ಏನು ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಫೈಲ್ ಕ್ಲಿಕ್ ಮಾಡಿ, ಅದಾದಮೇಲೆ ಓಪನ್ ಫೋಲ್ಡರ್ ಇದೆಯಲ್ಲ, ಈ ಓಪನ್ ಫೋಲ್ಡರ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ. ಸೊ ನಾನು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಸರ್ಚ್ ಕ್ರಿಯೇಟರ್ಸ್, ಓಕೆ, ಪೈಥಾನ್ ನೋಟ್ಸ್ ಅಂತ. ಸೊ ಇಲ್ಲೇ ನಾನೊಂದು ಕ್ಲಾಸ್ 02, ಓಕೆನಾ. ಸೊ ಯಾಕೆ ಕ್ಲಾಸ್ 02 ಅಂತ ಕೊಟ್ಕೊಂಡಿದ್ರೆ, ನಾನು ಈಗ ಮಾಡಿದ್ರೆ ಕ್ಲಾಸ್ 2. ಸೊ ಅದಕ್ಕೋಸ್ಕರ ಕ್ಲಾಸ್ 2 ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಫೋಲ್ಡರ್ನ ಕೊಡಬೇಕು. ಈ ಥರ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡು ನೋಡಿ, ನಾನು ಆಲ್ರೆಡಿ ಪೈಥಾನ್ ನೋಟ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಅದರೊಳಗೆ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ಕ್ಲಾಸ್ 2 ಅಂತ. ಸೊ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ. ಸೊ ನೀವು ಒಳಗೆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆ ಫೋಲ್ಡರ್ ನೇಮ್ನ ನ್ಯೂ ಫೋಲ್ಡರ್ ಅಂತ ಬರುತ್ತೆ, ನೀವು ರೀನೇಮ್ ಮಾಡ್ಕೋಬೇಕು. ರೀನೇಮ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಇಲ್ಲಿ ರೀನೇಮ್ ಅಂತ ಇರುತ್ತೆ.
ಓಕೆನಾ. ರೀನೇಮ್ ಅಂತ ಟೈಪ್ ಮಾಡ್ಬೋದು, ಅಥವಾ ನೀವು ಜಸ್ಟ್ ಅಲ್ಲೇ ಕೇಳುತ್ತೆ ಅದೇ ಕ್ಲಾಸ್ 2 ಅಂತ ನೀವು ಟೈಪ್ ಮಾಡ್ಕೋಬೋದು, ಓಕೆನಾ. ಸೊ ಈಗ ಇದನ್ನು ಏನು ಮಾಡ್ಕೋಬೇಕು, ಟೈಪ್ ಮಾಡಿದ್ದಾದ್ಮೇಲೆ ರೀನೇಮ್ ಮಾಡಿದ್ದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಫೋಲ್ಡರ್ ಅಂತಿಲ್ಲ, ಈ ಸೆಲೆಕ್ಟ್ ಫೋಲ್ಡರ್ನ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ ಈ ಫೋಲ್ಡರ್ ಈಗ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಅದನ್ನೇ ಇಲ್ಲಿ ಹೇಳಿರೋದು ವಿಶೇಷ ಕೂಡ ಓಪನ್ ಮಾಡೋದು, ಮತ್ತು ಎಕ್ಸ್ಟೆನ್ಷನ್ಸ್, ಕ್ಲಿಕ್ ಆನ್ ಎಕ್ಸ್ಟೆನ್ಷನ್ ಐಕಾನ್ ಕರೆಕ್ಟ್. ಇನ್ನೊಂದು ಎಕ್ಸ್ಟೆನ್ಷನ್ಸು ನೋಡಿ ಇಲ್ಲಿ ಇರುತ್ತೆ, ಎಕ್ಸ್ಟೆನ್ಷನ್ ಅಂದರೆ ಇಲ್ಲಿ ಇರುತ್ತೆ, ಓಕೆನಾ. ಇದು ಎಕ್ಸ್ಪ್ಲೋರರು, ಇದು ಸರ್ಚ್ ಬಾರು, ಇದು ರನ್ ಆ್ಯಂಡ್ ಡಿಬಗ್ಗು, ಮತ್ತು ಇದು ಎಕ್ಸ್ಟೆನ್ಷನ್ಸು. ಸೊ ಎಕ್ಸ್ಟೆನ್ಷನ್ಸ್ ಅಂದರೆ ನಮಗೆ ಸಪೋರ್ಟ್ ಮಾಡೋ ಪ್ಯಾಕೇಜಸ್ ಎಲ್ಲ ಇಲ್ಲಿ ಸಪೋರ್ಟ್ ಇಲ್ಲಿ ಇರ್ತವೆ. ಅದಕ್ಕೆ ನಮಗೆ ಬೇಕಾಗಿರೋದು ಪೈಥಾನ್ ಪ್ರೋಗ್ರಾಮ್ ಮೇಲೆ ವರ್ಕ್ ಮಾಡ್ತಿದ್ವಿ, ಅದನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕು ಪೈಥಾನ್ ಅಂತ, ಓಕೆನಾ. ನೋಡಿ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ. ಸೊ ಲೋಕಲ್ ನಮ್ಮ ಸಿಸ್ಟಮಲ್ಲೂ ಕೂಡ ಇನ್ಸ್ಟಾಲ್ ಆಗಿರಬೇಕು, ಮತ್ತು ವಿಶ್ವ ಸ್ಟುಡಿಯೋ ಕೋಡಲ್ಲೂ ಕೂಡ ಇನ್ಸ್ಟಾಲ್ ಆಗಿರಬೇಕು. ನೋಡಿ ಇನ್ಸ್ಟಾಲ್ ಆಗಿದೆ, ನೋಡಿ ಪೈಥಾನ್ ಕಾಣಿಸಿದೆ ಇನ್ಸ್ಟಾಲ್ ಆಗಿದೆ, ಇಲ್ಲೂ ಕೂಡ ಇನ್ಸ್ಟಾಲ್ ಆಗಬೇಕು. ಕೆಲವೊಂದು ಸಿಸ್ಟಮಲ್ಲಿ ಡಿಫಾಲ್ಟ್ ಇದ್ರೂ ಕೂಡ ಇಲ್ಲಿ ಕೇಳ್ತಾ ಇರುತ್ತೆ ಇನ್ಸ್ಟಾಲ್ ಮಾಡಿ ಅಂತ. ಸೊ ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡಬೇಕು. ಇನ್ನೊಂದು ಪೈಥಾನ್ ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡಿರಬೇಕು, ಮೈಕ್ರೋಸಾಫ್ಟ್ ಸ್ಟೋರ್, ಇಲ್ಲಿ ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ಇದೆಯಲ್ಲ, ಇಲ್ಲೂ ಕೂಡ ಪೈಥಾನ್ ಇನ್ಸ್ಟಾಲ್ ಮಾಡಿರಬೇಕು. ಪೈಥಾನ್ ನೋಡಿ ಇದನ್ನು ನಾನು ಇನ್ಸ್ಟಾಲ್ ಮಾಡಿರೋದು. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿರೋದು, ನೀವು ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು. ಕೆಲವೊಂದ್ಸಲ ಸಪೋರ್ಟ್ ಆಗ್ತಿರಲ್ಲ, ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು. ನಿಮ್ಗೆ ಯಾವ ವರ್ಷನ್ ಇಷ್ಟ ಆಗುತ್ತೋ ಆ ವರ್ಷನ್ ಇನ್ಸ್ಟಾಲ್ ಮಾಡ್ಕೋದು. ಲೇಟೆಸ್ಟ್ ಇರೋದೇ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನೋಡಿ ಇದು ಆಟೋಮೆಟಿಕ್ ಬರುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಅದಾದಮೇಲೆ ಸೊ ಇದು ಎಕ್ಸ್ಟೆನ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಎಕ್ಸ್ಟೆನ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ, ಅನ್ಇನ್ಸ್ಟಾಲ್ ಅಂದರೆ ನಾನು ಅನ್ಇನ್ಸ್ಟಾಲ್ ಮಾಡ್ದಂಗೆ, ಇದನ್ನ ಬೇಡ ಅಂತ ರಿಮೂವ್ ಮಾಡ್ದಂಗೆ, ಬಟ್ ಇನ್ಸ್ಟಾಲ್ ಅಂದರೆ ಎನೇಬಲ್ ಮಾಡ್ದಂಗೆ. ಸೊ ಅದು ನೆನ್ಪಿಟ್ಕೊಂಡಿರಿ, ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ, ಇದನ್ನು ಮಾಡ್ಕೊಳ್ಳಿ, ಇನ್ಸ್ಟಾಲ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಎಕ್ಸ್ಪ್ಲೋರರ್ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಪ್ಲೋರರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ sample.py ನೋಡಿ ನೆನ್ಪಿಟ್ಕೊಳ್ಳಿ. ಸ್ಯಾಂಪಲ್ ಅನ್ನೋದು ಫೈಲ್ ನೇಮು, ನೀವು ಫೈಲ್ ನೇಮ್ ಸ್ಯಾಂಪಲ್ ಅಂತಲೇ ಕೊಡಬೇಕಂತ ಏನಿಲ್ಲ. ಸೊ ನೀವೇನು ಬೇಕಾದ್ರೂ ಕೊಟ್ಕೊಳ್ಳಿ. .extension.py ಅನ್ನೋದು ಕಂಪಲ್ಸರಿ ಕೊಡಲೇಬೇಕು. ಪೈಥಾನ್ ಫೈಲ್ ನಾವು ವರ್ಕ್ ಮಾಡ್ತಿರೋದ್ರಿಂದ ವಿತ್ ಎಕ್ಸ್ಟೆನ್ಷನ್ ನಾವು ಕೊಡಲೇಬೇಕು. ಪೈಥಾನ್ ಎಕ್ಸ್ಟೆನ್ಷನ್ ಏನು ಅಂದರೆ .py, ಪೈಥಾನ್ ಅಂತ, py ಅಂದರೆ ಪೈಥಾನ್ ಅಂತ ನೆನಪಿರಲಿ, ಓಕೆನಾ. ಸೊ ಇದನ್ನು ಕೊಟ್ಬಿಟ್ಟು ಇಲ್ಲಿ ಇದನ್ನು ಮಾಡಿದ್ರೆ ಆಟೋಮೆಟಿಕ್ ಇದು ಫೈಲ್ ನೇಮು ಸೇವ್ ಆಗುತ್ತೆ. ಈಗ ಇದರೊಳಗೆ ಕಂಟೆಂಟ್ನ ನೀವೀಗ ಆ್ಯಡ್ ಮಾಡಬೇಕು. ಪೈಥಾನ್ ನಿನ್ನೆ ವಿಡಿಯೋದಲ್ಲಿ ನಾನು ತೋರಿಸಿದೆ, ಪೈಥಾನ್ ಆನ್ಲೈನ್ ಎಡಿಟರ್ಸ್ನ. ಈಗ ಒಂದು ಸಿಂಪಲ್ ಹೆಲೋ ವರ್ಲ್ಡ್ನ ಪ್ರಿಂಟ್ ಮಾಡೋಣ. ಸೊ ಅದರೊಳಗೆ VS ಕೋಡ್, ಹೆಲೋ ವರ್ಲ್ಡ್ VS ಕೋಡ್, ಹಲೋ ವರ್ಲ್ಡ್ ಫ್ರಮ್ VS ಕೋಡ್ ಅಂತ ಪ್ರಿಂಟ್ ಮಾಡ್ತಾ ಹೋಗೋಣ. ಪ್ರಿಂಟ್, ಸೊ ಇದು ಕೂಡ ಹೇಳಿದೆ, ಪ್ರಿಂಟ್ ಫಂಕ್ಷನ್ ಕೂಡ ಹೇಳಿದೆ ನೆನ್ನೆ. ಸೊ ಪ್ರಿಂಟ್ ಆಫ್ ಡಬಲ್ ಕೋಟ್ಸಲ್ಲಿ ಹೆಲೋ ವರ್ಲ್ಡ್ ಫ್ರಮ್ VS ಕೋಡ್, ಓಕೆನಾ. ನೋಡಿ ಇಷ್ಟೇ ಸಾಕು, ಜಸ್ಟ್ ಇಷ್ಟೇ ಸಾಕು, ಬೇರೆ ಏನೂ ಟೈಪ್ ಮಾಡೋದು ಬೇಕಾಗಿಲ್ಲ. ಸೊ ಇದನ್ನು ಪ್ರಿಂಟ್ ಮಾಡಬೇಕಾದ್ರೆ, ಈ ಕಂಟೆಂಟ್ನ ಪ್ರಿಂಟ್ ಮಾಡೋದಕ್ಕೆ ಹೆಲೋ ವರ್ಲ್ಡ್ ಫ್ರಮ್ VS ಕೋಡ್ ಅಂತ ಟೈಪ್ ಮಾಡಿದ್ರೆ ಸಾಕು. ಸೊ ವಿತಿನ್ ಫೈಲ್ ಒಳಗೆ ಸೇವ್ ಏನೇ ಮಾಡಿದ್ರು ಟೈಪ್ ಮಾಡಿದ್ರು ಅಲ್ಲೇ ಟೈಪ್ ಮಾಡಬೇಕು. ಈಗ ಇದನ್ನು ರನ್ ಮಾಡೋದಕ್ಕೆ ನೋಡಿ, ಸೊ ಇಲ್ಲಿ ರನ್ ಅಂತಲೂ ಇದೆ, ಇಲ್ಲಿಂದ ರನ್ ಮಾಡಿದ್ರು ಕೂಡ ರನ್ ಆಗುತ್ತೆ, ಅಥವಾ ಇಲ್ಲಿ ಟರ್ಮಿನಲ್ ಅಂತ ಇದೆಯಲ್ಲ, ಸೊ ಈ ಟರ್ಮಿನಲ್ ಇಲ್ಲಿಂದ ಕೂಡ ನೀವು ರನ್ ಮಾಡ್ಬೋದು. ಸೊ ನಾನು ಈಗ ಟರ್ಮಿನಲ್ಲಿ ರನ್ ಮಾಡೋದು ತೋರಿಸ್ತೀನಿ, ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಡೆವಲಪರ್ ಯೂಸ್ ಮಾಡೋದು ಟರ್ಮಿನಲ್ಲೇ, ಓಕೆನಾ. ಸೊ ನಾನೀಗ ಇಲ್ಲಿ ಟರ್ಮಿನಲ್ ಅಂತ ಇದೆಯಲ್ಲ, ಈ ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟರ್ಮಿನಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಮೌಸಲ್ಲಿ ಕ್ಲಿಕ್ ಮಾಡಿ ಲೆಫ್ಟಲ್ಲಿ. ನೆಕ್ಸ್ಟ್ ನ್ಯೂ ಟರ್ಮಿನಲ್ ಇಲ್ಲಿ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ LS ಅಂತ ಕೊಡಿ, ಫೈಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಇಲ್ಲಿ ನಮಗೆ ಕಾಣಿಸಿದೆ, ಬಟ್ ಇಲ್ಲಿ ರೀಡ್ ಆಗಬೇಕು, ಅದು ಅಂದರೆ ತೋರಿಸ್ಬೇಕು. ಇಲ್ಲಿ ನೋಡಿ ಇದೆ ಫೈಲು, LS ಅಂತ ಕೊಡೋದು ಲಿಸ್ಟ್ ಮಾಡೋದಕ್ಕೆ, ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ, ಲಿಸ್ಟ್ ಮಾಡೋದಕ್ಕೆ. ಸೊ ಇತ್ತು ಅಂದರೆ ನೋಡಿ, ಈಗ ನಾವು ಈ ಫೈಲ್ನ ರನ್ ಮಾಡಬೇಕು. ಅದಕ್ಕೆ ಕಮಾಂಡ್ ಬಂದ್ಬಿಟ್ಟು ಪೈಥಾನ್ sample.py ಈ ಥರ ಟೈಪ್ ಮಾಡಬೇಕು. ಪೈಥಾನ್ ಅನ್ನೋದು ಪೈಥಾನ್ ಸರ್ವರ್, ಪೈಥಾನ್ ಕೋಡ್ನ ರನ್ ಮಾಡ್ತಾ ಇರೋದು, ಅದರ ಫೈಲ್ ನೇಮ್ ಏನು sample.py ಅಂತ ಸೇವ್ ಮಾಡಿದ್ವಿ. ಇದನ್ನು ನಾವು ಟೈಪ್ ಮಾಡಬೇಕು. ಜಸ್ಟ್ ಟೈಪ್ ಮಾಡಿದ್ರೆ ಸಾಕು. ನೋಡಿ ಹೆಲೋ ವರ್ಲ್ಡ್ ಫ್ರಮ್ VS ಕೋಡ್, ಇಲ್ಲಿ ಏನು ಎಂಟರ್ ಮಾಡಿದ್ವಿ ಔಟ್ಪುಟ್ ಇಲ್ಲಿ ಬರುತ್ತೆ, ಇದು ಇನ್ಪುಟ್ಟು. ಪ್ರಿಂಟ್ ಫಂಕ್ಷನ್ ಒಳಗೆ ನಾವು ಇನ್ಪುಟ್ ಏನು ಕೊಟ್ಟಿದ್ವಿ, ಹೆಲೋ ವರ್ಲ್ಡ್ ಫ್ರಮ್ VS ಕೋಡ್ ಅಂತ ಕೊಟ್ಟಿದ್ವಿ, ಅದೇ ಕೂಡ ಇಲ್ಲಿ ಔಟ್ಪುಟ್ ಆಗಿ ನಮಗೆ ಬಂದಿದೆ. ಸೊ ಇದಿಷ್ಟು ಆಗಿತ್ತು VS ಕೋಡ್ ಇನ್ಸ್ಟಾಲ್ ಮಾಡೋದು, ಮತ್ತು ನಾನು ತೋರಿಸಿಲ್ವಾ. ಸೊ ಇದಿಷ್ಟು ಅದೇ, ಪ್ರತಿಯೊಂದು ಸ್ಟೆಪ್ನು ಕೂಡ ಈಸಿಯಾಗಿ ನಾನು ಕೊಟ್ಟಿದ್ದೀನಿ. ಈಸಿಯಾಗಿ ನೀವು ಎಲ್ಲೂ ಕೂಡ ಈ ನೋಟ್ಸ್ನ ಹುಡುಕರು ಸಿಗೋದಿಲ್ಲ, ಈಸಿಯಾಗಿ ನಾನು ಕೊಟ್ಟಿದ್ದೀನಿ ಫ್ರೀಯಾಗಿ. ಸೊ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. ಜಸ್ಟ್ ಕಾಮೆಂಟ್ ಮಾಡಿದ್ರೆ ಸಾಕು, ನನಗೆ ನೋಡಿ ನಾನೇ ಕಳಿಸ್ತೀನಿ, ಕಾಮೆಂಟ್ ಮಾಡಿದ್ರೆ ಸಾಕು. ಸೊ ನಾನು ನಿಮಗೆ ನೋಟ್ಸ್ನ ಕಳಿಸ್ತೀನಿ, ಓಕೆನಾ. ನೆಕ್ಸ್ಟು ಅದಾದಮೇಲೆ, ಸೊ ಇದಿಷ್ಟು ಆಗಿತ್ತು ಪೈಥಾನ್ ಕ್ಲಾಸ್ 2. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಚಾಟ್ GPT, ಓಕೆ, ಇದು ಇನ್ನೊಂದು ಹೇಳಿದ್ದೆ ನಾನು, ಏನು ಅಂದರೆ ಚಾಟ್ GPT ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಸೊ ಮೊದಲನೇದಾಗಿ ಚಾಟ್ GPT ಅಂತ ಟೈಪ್ ಮಾಡ್ಕೊಳ್ಳಿ, ಚಾಟ್ GPT ಅಂತ ನೋಡಿ ಈ ಥರ ಟೈಪ್ ಮಾಡ್ಕೋಬೇಕು.
ಚಾಟ್ ಜಿ ಪಿ ಟಿ ಅಂತ. ಸೊ ಇಲ್ಲಿ ಇಂಟ್ರೊಡ್ಯೂಸಿಂಗ್ ಚಾಟ್ ಜಿ ಪಿ ಟಿ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರೈ ಚಾಟ್ ಜಿ ಪಿ ಟಿ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ನೋಡಿ, ನನ್ನ ಅಕೌಂಟ್ ಆಲ್ರೆಡಿ ಇದೆ, ಓಕೆನಾ. ಸೊ ಇಲ್ಲಿ ನೀವು ಇರೋದಿಲ್ಲ, ಲಾಗೌಟ್ ಕೊಡ್ತೀನಿ ನಾನು. ವೆಯ್ಟ್ ಸೆಕೆಂಡ್, ಲಾಗೌಟ್ ಕೊಡ್ತೀನಿ ನಾನು, ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ಲಾಗೌಟ್ ಕೊಡ್ತೀನಿ ನಾನು. ನೋಡಿ ಈ ಥರ ಬರುತ್ತೆ. ಇಲ್ಲಿ ಆಟೋಮೆಟಿಕ್ ವೆಲ್ಕಮ್ ಬ್ಯಾಕ್, ಲಾಗಿನ್ ಆರ್ ಸೈನ್ ಇನ್ ಟು ಗೆಟ್ ರೆಸ್ಪಾನ್ಸ್, ಅಪ್ಲೋಡ್ ಆರ್ ಫೈಲ್, ಇಮೇಜಸ್ ಆ್ಯಂಡ್ ಮೋರ್. ಸೊ ನೀವೆಲ್ಲ ಕೇಳಿರೋ ಥರ ಚಾಟ್ ಜಿ ಪಿ ಟಿಯಿಂದ ಕಂಟೆಂಟ್ ತೊಗೋಬೋದು ಮತ್ತು ಇಮೇಜಸ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ. ಅದೇ ಥರ ಇಲ್ಲಿ ಫಸ್ಟ್ ಲಾಗಿನ್ ಆಗಬೇಕು, ಯಾಕೆಂದರೆ ಲಾಗಿನ್ ಆದರೆ ಮಾತ್ರ 3 ಇಮೇಜಸ್ ಫ್ರೀಯಾಗಿ ಕೊಡುತ್ತೆ, ಕೋಡ್ ಕಂಟೆಂಟ್ ಕೊಡುತ್ತೆ, ಸ್ಟೇ ಲಾಗಡ್ ಔಟು. ಸೊ ಇಲ್ಲಿಂದ ಫ್ರೀಯಾಗಿ ತೊಗೋಬೋದು ಕಂಟೆಂಟ್, ಬಟ್ ಅದು ಏನಾದರೂ ಹಿಸ್ಟ್ರಿ ತೋರಿಸಲ್ಲ ನೋಡಿ, ಹಿಸ್ಟ್ರಿ ಇರಲ್ಲ ಇದಕ್ಕೆ. ಸೊ ನಾವೇನು ಟೈಪ್ ಮಾಡಿದ್ರೆ ಏನಿದ್ರು ಅದು ಹಿಸ್ಟ್ರಿ ಇರಲ್ಲ, ಹಿಸ್ಟ್ರಿನ ಕ್ಲಿಯರ್ ಮಾಡುತ್ತೆ ವಿತೌಟ್ ಲಾಗೌಟ್ ಆದರೆ. ವಿತೌಟ್ ಲಾಗಿನ್ ಇಲ್ದೇ ಏನಾದರೂ ಕಂಟೆಂಟ್ ಸರ್ಚ್ ಮಾಡಿ ಏನಾದರೂ ಕಂಟೆಂಟ್ ಹುಡುಕಿದ್ರೆ ಅದು ನಮಗೆ ಹಿಸ್ಟ್ರಿ ಸಿಗೋದಿಲ್ಲ, ಅದಕ್ಕೋಸ್ಕರ ಲಾಗಿನ್ ಆಗಲೇಬೇಕು. ಸೊ ಅದು ಕೂಡ ಸೇಫೇ ಅಲ್ವಾ ಲಾಗಿನ್ ಆದರೆ. ಸೊ ಕೆಲವೊಂದಕ್ಕೆ ಕ್ಲೀನಾಗಿ ಕೊಡಿ. ನೆಕ್ಸ್ಟು ಲಾಗಿನ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೊ ಇಲ್ಲಿ ವೆಲ್ಕಮ್ ಬ್ಯಾಕ್ ಇಮೇಲ್ ಐ ಡಿ ಐತಿಲ್ಲ, ಸೊ ಇಲ್ಲಿ ಕಂಟಿನ್ಯೂ ಅಂತ ಇಮೇಲ್ ಐ ಡಿ ಕೊಟ್ಟು ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ಅಥವಾ ನೀವು ಗೂಗಲಿಂದ ಡೈರೆಕ್ಟ್ ಗೂಗಲಿಂದನೇ ಅಥವಾ ನಿಮ್ಮ ಫೋನಿಂದನೇ ಡೈರೆಕ್ಟ್ ಲಾಗಿನ್ ಆಗುತ್ತೆ. ನೋಡಿ ನಾನು ಗೂಗಲಿಂದ ತೋರಿಸ್ತೀನಿ, ಗೂಗಲ್ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನೆಕ್ಸ್ಟು ಇಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ ಇರುತ್ತೆ, ಎಷ್ಟೊಂದು ಜಿಮೇಲ್ ಅಕೌಂಟ್ ನನ್ನ ಹತ್ರ ಇದೆ. ಸೊ ನಾನು ನನ್ನ ಅಕೌಂಟಿಂದನೇ ಲಾಗಿನ್ ಆಗ್ತೀನಿ. ಈ ಅಕೌಂಟ್ ಇದೆ ಹನುಮಂತವ್ರೆ ಅನ್ನೋದು, ಈ ಜಿಮೇಲಿಂದ ಲಾಗಿನ್ ಆಗ್ತೀನಿ. ನೋಡಿ ಲಾಗಿನ್ ಆಗಿರೋದು ಅಕೌಂಟ್ ಇಲ್ಲಿ ಬಂತು. ನಾನು ಸರ್ಚ್ ಮಾಡಿರೋದು ಎಲ್ಲ ಇವತ್ತು ಸರ್ಚ್ ಮಾಡಿರೋದು ಮತ್ತು ನಿನ್ನೆ ಸರ್ಚ್ ಮಾಡಿರೋದು ಮತ್ತು ಪ್ರೀವಿಯಸ್ 7 ವಿಡಿಯೋ ಎಲ್ಲನೂ ಕೂಡ ಇಲ್ಲಿ ಪ್ರೀವಿಯಸ್ 7 ಡೇಸ್ ಏನೇನು ಸರ್ಚ್ ಮಾಡಿದ್ದೀನಿ, ಏನೇನು ಹುಡುಕಿದ್ದೀನಿ, ನಾನೇನೇನು ಕೇಳಿದ್ದೀನಿ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಆಗಿತ್ತು ಪೈಥಾನ್ ಕ್ಲಾಸ್ 2ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಅಡ್ವಾನ್ಸ್ಡ್ ಕೋಡ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.